ಹಾಯ್, ಇದು ನಮ್ಮ ಮನೇಲಿ ದಸರಾ ಹಬ್ಬ ಮಾಡಿರೋದು. ಗೊಂಬೆಗಳೆಲ್ಲ ಕೂರಿಸಿ ಗೊಂಬೆಗಳೆಲ್ಲ ಕಲೆಕ್ಟ್ ಮಾಡಿ ಚಿಕ್ಕದೆಲ್ಲ ಈ ವರ್ಷ ಇದೆ ಫಸ್ಟ್ ಟೈಮ್ ನಾವು ಕೂರಿಸಿರೋದು. ಈ ಗೊಂಬೆ ಕೂರಿಸ್ತೀವಿ ದಸರಾ ಹಬ್ಬ ಟೈಮಲ್ಲಿ ಅಂತ ಹೇಳಿದ್ರೆ, ಅದು ವಿಜಯನಗರ ಸಾಮ್ರಾಜ್ಯದವರು ಫಸ್ಟು ಸ್ಥಾಪನೆ ಮಾಡಿದ್ದು ಗೊಂಬೆ ಕೂರಿಸೋದು. ಯಾಕಂದರೆ ಈ ಥರ ದಸರಾ ಹಬ್ಬ ನಾಡ ಹಬ್ಬ ಮಾಡುವಾಗ ನಮ್ಮ ಮನೇಲೂ ಹೆಚ್ಚು ಸಂಭ್ರಮವಾಗಿರಲಿ, ಗೊಂಬೆಗಳನ್ನೆಲ್ಲ ಸೇರಿಸಿ ನಾವು ದಸರಾ ಹಬ್ಬ ಥರ ಮನೆಯಲ್ಲಿ ಆಚರಣೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಎಲ್ಲ ಕಡೆಯೂ ಇದು ಪ್ರಾರಂಭ ಆಗಿದೆ. ಈ ಥರ ಸಣ್ಣ ಸಣ್ಣ ಗೊಂಬೆ ಕೂರ್ಸೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ಲ ಥರ ಗೊಂಬೆಗಳು ಇಲ್ಲಿ ಕೂರಿಸ್ಬೋದು. ಫಸ್ಟು ಈ ಗೊಂಬೆನೇ ನಾವು ಬ್ರಾಹ್ಮಿ ಮುಹೂರ್ತಲ್ಲೇ ಕೂರಿಸ್ಬೇಕು. ಯಾವ ಥರ ಒಬ್ಬರು 1 ಸ್ಟೆಪ್ಪು 2 ಸ್ಟೆಪ್ಪು ಆ ಥರ ಇಲ್ಲ 3 ಸ್ಟೆಪ್ಪು 5 ಸ್ಟೆಪ್ಪು 6 9 ಆ ಥರ ಕೂರಿಸ್ತಾರೆ. ನಿಮಗೆ ಈ ಗೊಂಬೆ ಬಂದು ಎಲ್ಲ ಗೊಂಬೆಗಳಿಗೆ ಇದು ಪಟ್ಟದ ಗೊಂಬೆ ಅಂತ, ಇದು ವಿಶೇಷವಾದ ಗೊಂಬೆ. ಇದು ಗಂಡ ಹೆಂಡತಿ ಜೋಡಿ. ಈ ಗೊಂಬೆ ಅಂತೂ ಖಂಡಿತ ಎಲ್ಲರೂ ಕೂರಿಸಲೇಬೇಕು. ಇದನ್ನೇ ಮೊದಲನೇ ಆದ್ಯತೆ ಈ ಗೊಂಬೆಗೆ. ನೋಡಿ, ಇದು ಈ ಥರ ಡೆಕೋರೇಷನ್ ಮಾಡಿದ್ದೀವಿ ಸಿಂಪಲ್ಲಾಗಿ. ಈ ಥರ ಗೊಂಬೆ ಎಲ್ಲ ಲೈನಾಗಿ ಜೋಡಿಸಿ, ಕೆಲವರು ಇನ್ನೂ ತುಂಬ ಗೊಂಬೆಗಳು ಇಡ್ತಾರೆ. ನಾವಿದು ಫಸ್ಟ್ ಟೈಮ್ ಅಂತ ಇಷ್ಟೇ ಇಟ್ಟಿದ್ದೀವಿ. ನೆಕ್ಸ್ಟು ಹೋಗ್ತಾ ಹೋಗ್ತಾ ವರ್ಷಕ್ಕೆ 2 3 ಆ ಥರ ಜೋಡಿಸಿ ಅದು ಗೊಂಬೆಗಳು ಜಾಸ್ತಿ ಆಗುತ್ತೆ. ಆವಾಗ ಸ್ಟೆಪ್ ಬೈ ಸ್ಟೆಪ್ಪು ಜಾಸ್ತಿ ಕೂರಿಸ್ಬೋದು. ನೀವು ಯಾರಾದರೂ ಇದು ಗೊಂಬೆ ಕೂರಿಸ್ಬೇಕು ಅಂತ ಇದ್ದರೆ ಕೂರಿಸ್ಬಿಟ್ಟು ಅದು ನೀವು ಒಂದು ವರ್ಷ ಕೂರಿಸಿದ್ರೆ ಮತ್ತೆ ಕೂರಿಸ್ತಾ ಇರ್ಬೋದು. ಆ ಥರ ನೀವು ರೂಢಿ ಮಾಡ್ಕೊಳ್ತಾ ಹೋಗ್ಬೋದು. ಆವಾಗ ತುಂಬ ಈಸಿ ಆಗುತ್ತೆ ಕೂರಿಸೋದು. ಈ ಥರ ಸಣ್ಣ ಮಕ್ಕಳನ್ನ ಒಂದು ಸ್ವಲ್ಪ ಗೊಂಬೆಗಳನ್ನ ಕಾಪಾಡೋದು ಸ್ವಲ್ಪ ಕಷ್ಟ. ಇವು ಸಣ್ಣ ಮೋಟು ಪತ್ಲು ಅಂದ್ಕೊಂಡು ಎಲ್ಲ ಗೊಂಬೆಗಳು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರ್ತವೆ. ಒಟ್ಟು ಮಕ್ಕಳೇ ಹುಷಾರಾಗಿ ನೋಡ್ಕೊಳ್ಳಿ, ಗೊಂಬೆಗಳು ಕೈಗೆ ಸಿಗದೆ ಇರೋ ಥರ. ನೋಡಿ, ರಾಘವೇಂದ್ರ ಸ್ವಾಮಿದಿದು. ನೀವು ಯಾವ ದೇವ್ರು ಬೇಕಾದ್ರೂ ಇಡ್ಬೋದು. ದೇವ್ರುಗಳು ಎಲ್ಲ ಥರ ಗೊಂಬೆಗಳು ಇಟ್ಟರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಪೂಜೆ ಮಾಡೋದಾದರೆ ನೀವು ಬ್ರಾಹ್ಮಿ ಮುಹೂರ್ತ ಅಲ್ಲೇ ಎದ್ದು ಸ್ನಾನ ಮಾಡಿ ದಿನ ಪೂಜೆ ಮಾಡಬೇಕು. ಮತ್ತು 9 ದಿವಸ 9 ಥರ ನೈವೇದ್ಯ ಅರ್ಪಿಸ್ಬೋದು. ಮತ್ತು ದಿನ 5 ಜನ ಮುತ್ತೈದೆಯರಿಗೆ ನೀವು ಕುಂಕುಮ ಕೊಟ್ಟು ಇದು ಪೂಜೆ ನೆರವೇರಿಸ್ಬೋದು. ನನ್ನ ಮಗಳ ಕೂರಿಸ್ದಾಗಿಂದ ಹೇಳಿ ಸಾಕಾಯಿತು, ಗೊಂಬೆಗಳು ಮುಟ್ಬೇಡ ಅಂತ. ಮತ್ತೆ ಕೇಳಲ್ಲ ಈ ಮಕ್ಕಳು. ಹುಷಾರಾಗಿ ನೋಡ್ಕೊಳ್ಳಿ. ಇದು ಚಾಮುಂಡೇಶ್ವರಿ ಗೊಂಬೆ ನೋಡಿದ್ದೀರಲ್ಲ. ಒಬ್ಬೊಬ್ರು ಒಂದೊಂದು ಥರ ಕೂರಿಸ್ತಾರೆ ಗೊಂಬೆ ಅಲಂಕಾರ. ನೀವು ಯಾವ ಥರ ಕೂರಿಸಿದ್ದಾರೆ ನನಗೂ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.